ವಿಲಾಸಿ ಜೀವನವನ್ನ ಅನುಭವಿಸಿ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ರೆಡಿ ಆಗಿರುವಂತಹ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇಂದಿಗೆ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಕೂಡ ಮುಕ್ತಾಯಗೊಳ್ತಾ ಇದೆ. ಮಧ್ಯಾಹ್ನ 1:15ಕ್ಕೆ ಜಡ್ಜ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಆರೋಪಿ ದರ್ಶನ್ ಅನ್ನ ಹಾಜರುಪಡಿಸಲಾಗುತ್ತೆ. ಮತ್ತೆ 14 ದಿನಗಳ ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಕೋರ್ಟ್ ಪ್ರಕ್ರಿಯೆ ಮುಗಿದ ಬಳಿಕ ಕೆಲವು ಡಾಕ್ಯುಮೆಂಟೇಷನ್ಗಳು ಮುಗಿದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ರಸ್ತೆ ಮಾರ್ಗದ ಮುಖಾಂತರವೇ ಬಿಗಿ ಭದ್ರತೆಯ ಜೊತೆಗೆ ಪರಪ್ಪನಗ್ರಹಾರ ಜೈಲು ಅಧಿಕಾರಿಗಳೇ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಬಿಟ್ಟು ಬರ್ತಾರೆ. ಅಲ್ಲಿಗೆ ದರ್ಶನ್ ಅವರ ಬಳ್ಳಾರಿ ಟೂರ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿವಸ ಎಲ್ಲೆಲ್ಲೋ ಟೂರ್ ಮಾಡ್ತಾ ಇದ್ರು. ಪರಪ್ಪನಗ್ರಹಾರದ ಟೂರ್ ಅನ್ನ 69 ದಿನಗಳ ಕಾಲ ಮಾಡಿದ್ರು. ಈಗ ನೆಕ್ಸ್ಟ್ ಬಳ್ಳಾರಿ ಟೂರು ಅದು ಎಷ್ಟು ಸುದೀರ್ಘವಾಗಿರುತ್ತೋ ಗೊತ್ತಿಲ್ಲ, ನೋಡ್ಬೇಕಾಗತ್ತೆ ಏನಾಗುತ್ತೆ ಅಂತ. ಅದಕ್ಕೂ ಮುಂಚೆ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯಗೊಂಡಿದೆ. ಅದರ ವಿಸ್ತರಣೆ ಬಹುತೇಕ ಆಗೋದು ನಿಶ್ಚಿತ. ಕಾರಣ ಇವರು ಬೇಲ್ಗಂತೂ ಅಪ್ಲೈ ಮಾಡ್ಕೊಂಡಿಲ್ಲ ಮತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗದೆ ಇರೋದ್ರಿಂದ ಸಹಜವಾಗಿ ರಿಮಾಂಡ್ ಅಪ್ಲಿಕೇಶನ್ ಮೂಲಕ ಒಂದು ಪ್ರೋಟೋಕಾಲ್ನ ಅಡಿಯಲ್ಲಿ ಪೊಲೀಸರು ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಅವಕಾಶವನ್ನು ಕೇಳ್ತಾರೆ. ಬಹುತೇಕ ತನಿಖೆ ಎಲ್ಲವೂ ಕೂಡ ಮುಕ್ತಾಯಗೊಂಡಿರೋದ್ರಿಂದ ಅವರನ್ನ ಕಸ್ಟಡಿಗೇನು ಕೇಳಲ್ಲ, ಇದನ್ನೇ ಈ ಜೆಸಿನೇ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ನೆಕ್ಸ್ಟ್ ಜುಡಿಷಿಯಲ್ ಕಸ್ಟಡಿಯನ್ನ ಅನುಭವಿಸೋದು ಬಳ್ಳಾರಿಯಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡೋದಕ್ಕೆ ಬೇಕಾದಂತಹ ತಯಾರಿ ಅಂತಿಮ ಹಂತದಲ್ಲಿ ಹೇಗಿದೆ, ಹಾಗೂ ನ್ಯಾಯಾಂಗ ಬಂಧನ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನೇನು ಕಾರಣಗಳನ್ನ ಕೋರ್ಟ್ ಮುಂದೆ ಕೊಡೋದಕ್ಕೆ ಮುಂದಾಗ್ತಾರೆ? FSL ವರದಿಗೆ ಸಂಬಂಧಪಟ್ಟಂತೆ ಏನಾದರೂ ಡೀಟೇಲ್ಸ್ ಹೊರ ಬೀಳಬಹುದಾ? ಮಮತಾ, ಏನಂದ್ರೆ ಪ್ರಮುಖವಾಗಿ ಇವತ್ತು ಅವರ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗ್ತಾ ಇದೆ. ಜೊತೆಗೆ ಅವರನ್ನ ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಅನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ಇನ್ನೊಂದು ಪ್ರಮುಖವಾದ ಅಂಶ ದರ್ಶನ್ ಮತ್ತು ಆತನ ಗ್ಯಾಂಗ್ನ ಜೊತೆಗೆ, ಅಂದ್ರೆ ಈಗ ದರ್ಶನ್ ಗ್ಯಾಂಗ್ ಬೇರೆ ಆಗಿರೋಂಥದ್ದು. ಯಾಕಂದ್ರೆ ದರ್ಶನ್ ಜೊತೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಆರೋಪಿಯಾಗಿದ್ದಾನೆ, ಜೊತೆಗೆ ಕುಳ್ಳಾಸೀನಾ, ಜೊತೆಗೆ ನಾಗರಾಜ್ ಅಂತ ಹೇಳಿ ಇನ್ನೊಬ್ಬ ಆರೋಪಿ. ಇವರೆಲ್ಲರೂ ಕೂಡ ಆರೋಪಿಗಳಾಗಿರೋ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗೊಳಪಡಿಸಬೇಕು. ಅಂದ್ರೆ ಅವ್ರನ್ನ ವಿಚಾರಣೆಗೊಳಪಡಿಸಿ ಅದಾದ ಬಳಿಕ ಅವರ ಬಳಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಅದಾದ ಬಳಿಕ ಅವರನ್ನ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತಾರ ಮಾಡಿ ಅದಾದ ಬಳಿಕ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾರೆ ಅಂತದ್ದು. ಬಹುತೇಕ ಇವತ್ತು ಮಧ್ಯಾಹ್ನ 1:15 ಆಸುಪಾಸಿನಲ್ಲಿ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ 24ನೇ SMM ಕೋರ್ಟ್ಗೆ ಹಾಜರುಪಡಿಸ್ತಾರೆ. 24ನೇ SMM ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಅವರನ್ನ ಪೊಲೀಸರು ವಿಚಾರಣೆಗೊಳಪಡಿಸುವಂಥದ್ದು. ಯಾಕಂದ್ರೆ ಈಗಾಗಲೇ ನಿನ್ನೆ ಕೋರ್ಟ್ನ ಅವಧಿಯನ್ನು ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಏನು ಅಲ್ಲಿ ಒಂದು ಸೂಚನೆಯನ್ನ ಮೇಲೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ಹೇಳಿಕೆಗಳನ್ನ ಪಡ್ಕೊಂಡು ಅದಾದ ಬಳಿಕ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಬಹುತೇಕ ಇವತ್ತು ಸಂಜೆ 7-8 ಗಂಟೆ ಬಳಿಕ ಅವರನ್ನ ಶಿಫ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಲೋಕಲ್ ಪೊಲೀಸ್ ಎಲ್ಲ ಸಾಕಷ್ಟು ಬಂದೋಬಸ್ತ್ ಅನ್ನು ಕೂಡ ಮಾಡ್ಕೊಳ್ಬೇಕು. ಯಾಕಂದ್ರೆ ಒಂದಷ್ಟು ಜನ ಫಾಲೋವರ್ಸ್ ಏನಿರಬಹುದು, ಅವರು ಕೂಡ ಅವರನ್ನ ಫಾಲೋ ಮಾಡುವಂಥದ್ದು ಅಥವಾ ರಸ್ತೆಯಲ್ಲಿ ಅಡ್ಡಗಟ್ಟುವಂತ ಸಾಧ್ಯತೆಗಳು ಇರುವಂತದ್ದು. ಈ ರೀತಿಯ ಸಾಧ್ಯತೆಗಳನ್ನ ಮತ್ತೆ ಅವಕಾಶಗಳನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಬಹುತೇಕ 7-8 ಗಂಟೆ ಬಳಿಕ ಅವರನ್ನ ಶಿಫ್ಟ್ ಮಾಡ್ಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.